ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬೀರ್ ಮಾತಾಡ್ಲಿಕ್ಕಿದ್ದೀನಿ ಗಾಯ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನೀವು ಈ ತರ ನಿಮ್ಮ ಹೊಸ ಮನೆಗಳನ್ನ ಕಟ್ಟಿರ್ತೀರಿ. ಹೊಸ ಮನೆಯನ್ನ ಕಟ್ಟಿದ ನಂತರ ಕೊನೆಗೆ ನೀವು ಟೈಲ್ಸ್ ಇದೆಲ್ಲಾನು ಮಾಡಿದ ನಂತರ ಮನೆಗೆ ಕೊನೆಗೆ ಲಾಸ್ಟ್ ಬರುವಂತ ಒಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಮನೆಗೆ ಪೇಂಟ್ ಮಾಡುವಂತದ್ದು. ಮನೆಗೆ ಪೇಂಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಒಂದು ಡೌಟ್ ಇರುತ್ತೆ, ಯಾರೆಲ್ಲ ಮನೆಯನ್ನ ಕಟ್ತಾ ಇದೀರಿ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಏನಪ್ಪಾ ಅಂತಂದ್ರೆ ನೀವು ಎಲ್ಲಾ ಮನೆಯನ್ನು ಕಟ್ಟಿದ ನಂತರ ಮನೆಗೆ ಪೇಂಟ್ ಅನ್ನ ತರಬೇಕಾದ್ರೆ ನಿಮಗೆ ಒಂದು ಗೊಂದಲ ಉಂಟಾಗುತ್ತದೆ. ಏನಪ್ಪಾ ಅಂತಂದ್ರೆ ನಾವು ಮನೆಗೆ ಯಾವ ತರದ ಪೇಂಟ್ ಅನ್ನ ತರಬೇಕು, ಪೇಂಟಿಗೆ ಎಷ್ಟು ರೇಟ್ ಬೀಳುತ್ತಾ, ಮತ್ತೆ ಅದರೊಳಗಡೆ ಯಾವ ಕಂಪ್ನಿ ಪೇಂಟ್ ಒಳ್ಳೇದು. ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳು ಎಲ್ಲಾ ಮನೆ ಕಟ್ಟೋರಿಗೆ ಕೊನೆಗೆ ಲಾಸ್ಟ್ಗೆ ಈ ರೀತಿ ಪ್ರಶ್ನೆಗಳು ಕಾಡ್ತಾವ. ಆದ್ರಿಂದ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಏನಪ್ಪಾ ಅಂತಂದ್ರೆ ಮನೆಗೆ ಪೇಂಟ್ ಅನ್ನ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಪ್ರೈಮರು ಕಲರ್ ಇದನ್ನೆಲ್ಲ ತರ್ತೀವಲ್ರಿ. ಅದಕ್ಕೆ ಯಾವ್ದಕ್ಕೆ ಎಷ್ಟು ರೇಟ್ ಬೀಳುತ್ತಾ ಅನ್ನೋದು ಎಲ್ಲವನ್ನು ಈ ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಹಿಂಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೂಡ ನೋಡ್ರಿ. ಬರೀ ಈ ಮನೆಗೆ ನಾವು ಮುಂಚೆ ಪೇಂಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಕೆಲವೊಂದು ಕಾರಣಗಳಿಂದ ಪೇಂಟ್ ಮಾಡಲಾಗದೆ ಮುಂಚೆನೆ ನಾವು ಪ್ರೈಮರ್ನ ಹಚ್ಚಬೇಕು ಅಂತ ಅನ್ಕೊಂಡಿವಿ. ಹಿಂಗಾಗಿ ಈ ಮನೆಗೆ ಸ್ವತಃ ನಾವೇ ಹೋಗಿ ಪ್ರೈಮರ್ನ ಕೊಂಡ್ಕೊಂಡು ಬಂದ್ವಿ. ಆ ಪ್ರೈಮರ್ಗೆ ಎಷ್ಟು ರೇಟು, ಎಷ್ಟು ಲೀಟರ್ ಸಿಗುತ್ತೆ, ಅದಕ್ಕೆ ಎಷ್ಟು ವಾಟರ್ನ ಮಿಕ್ಸಿಂಗ್ ಮಾಡ್ಕೋಬೇಕು, ಯಾವ ಕಂಪ್ನಿದೊಳದು ಎಲ್ಲಾನು ಇವತ್ತಿನ ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ ಬರ್ರಿ. ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ತೋರಿಸ್ತೀನಿ. ನಾವು ತಂದಿರುವಂತ ಪ್ರೈಮರು ಇದು. ನೀವು ಇಲ್ಲಿ ನೋಡ್ಬೋದು, ನಾವು ತಂದಿರುವಂತ ಪ್ರೈಮರ್ ಕಂಪ್ನಿ ಯಾವ್ದಪ್ಪ ಅಂತಂದ್ರೆ ಸೂರ್ಯ ಕಂಪ್ನಿ ಪ್ರೈಮರ್ನ ತಗೊಂಡು ಬಂದಿದ್ದೀವಿ. ಕಂಪ್ನಿ ಒಳಗಡೆ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟಿ ಕಂಪ್ನಿಗಳು ಅದಾವ. ಅದ್ರೊಳಗಡೆ ನೀವು ಕೆಲವೊಂದಿಷ್ಟು ಪಾಪ್ಯುಲರ್ ಆಗಿ ಜಾಸ್ತಿ ಜನರು ಯೂಸ್ ಮಾಡುವಂತ ಕೆಲವೊಂದಿಷ್ಟು ಪ್ರೈಮರ್ಗಳನ್ನ ಕೊಂಡ್ಕೊಳ್ರಿ ಕಂಪ್ನಿ ಒಳಗಡೆ ನೋಡ್ಬೇಕಪ್ಪ ಅಂತಂದ್ರೆ. ಇನ್ನ ನೀವು ಏನಾದ್ರು ಈ ರೀತಿ ಪ್ರೈಮರ್ ಬಾಕ್ಸ್ಗಳ ಒಂದು ರೇಟಿಗೆ ಏನಾದ್ರು ಬಂದ್ರೆ ರೇಟ್ ಒಳಗಡೆ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ಏನಪ್ಪಾ ಅಂತಂದ್ರೆ ನೀವು ಎಲ್ಲಾದ್ರೂ ಹೋಗಿ ಈ ರೀತಿಯಾಗಿ ಪ್ರೈಮರ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅಂಗಡಿಗಳೊಳಗಡೆ ಹೋಗಿ ಕೇಳಿದ್ರೆ ಆವಾಗ ರೇಟ್ಗಳಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ನೀವು ಒಂದು ಅಂಗಡಿಗೆ ಹೋಗಿ ಕೇಳಿದ್ರೆ ಇದೇ ರೀತಿ 20 ಲೀಟರ್ ಇರುವಂತ ಒಂದು ಪ್ರೈಮರ್ಗೆ ಕೆಲವೊಬ್ರು 2,500 3,000 ತನಕನೂ ರೇಟ್ ಹೇಳ್ತಾರೆ. ಅದೇ ಇನ್ನೊಂದು ಅಂಗಡಿಗೆ ಎಲ್ಲಾದ್ರೂ ಹೋಗಿ ನೀವು ಕೇಳಿದ್ರೆ ಆ ಒಂದು ಪ್ರೈಮರ್ ರೇಟು ಅಷ್ಟೇ 20 ಲೀಟರ್ನೇ ಆಗಿದ್ರು ಕೂಡ ಅದರ ರೇಟು 1,300 1,400 ಅಂದ್ರೆ 1,000 ಕೂಡ ಹೇಳ್ತಾರೆ. ಹಿಂಗಾಗಿ ನೀವು ಯಾವ್ದಾದ್ರು ಅಂಗಡಿಗೆ ಹೋಗಿ ಕೇಳಿದ್ರು ಈ ರೀತಿ ಪ್ರೈಮರ್ ಬಾಕ್ಸ್ಗಳ ರೇಟು ತುಂಬಾನೇ ವ್ಯತ್ಯಾಸ ಆಗೋದ್ರಿಂದ 1,000 ಗಂಟಲೆ ಡಿಫ್ರೆನ್ಸ್ ಆಗೋದ್ರಿಂದ ನಮಗೆಲ್ಲರಿಗೂ ಕೂಡ ಕನ್ಫ್ಯೂಸ್ ಉಂಟಾಗುತ್ತೆ ಎಂತದನ್ನ ತಗೋಬೇಕು ಅಂತೇಳಿ. ಆದ್ರಿಂದ ನಾವು ತಂದಿರುವಂತ ಒಂದು ಪ್ರೈಮರ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಒಳ್ಳೇದು ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಯಾವ್ದು ಕೂಡ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಯಾರು ಪೇಂಟ್ ಅನ್ನ ಹಚ್ತಿರ್ತಾರ ಅವ್ರನ್ನ ಕರ್ಕೊಂಡು ಹೋಗಿ ತಗೊಂಡ್ರೆ ಬಹಳ ಒಳ್ಳೇದು. ಬೇಡಪ್ಪ ನಾವಾಗಿ ಹೋಗಿ ಒಂದು ಕೊಂಡ್ಕೊಂಡು ಬರ್ತೀವಿ ಪ್ರೈಮರ್ ಅನ್ನ, ಸುಮ್ನೆ ಅವ್ರು ಬೇಡ ಅಂತ ಅಂದ್ರೆ ಯಾವ ತರ ತರಬೇಕು ಏನ್ ರೇಟ್ ಅಂತ ಹೇಳ್ತೀನಿ ಕೇಳ್ರಿ. ನಾವು ತಂದಿರುವಂತದನ್ನೇ ನಿಮಗೆ ತೋರಿಸ್ತೀನಿ ಇಲ್ಲಿ. ಇದು ನೋಡ್ರಿ, ನಾವು ತಂದಿರುವಂತಹ ಒಂದು ಪ್ರೈಮರು ಸೂರ್ಯ ಕಂಪ್ನಿ ಪ್ರೈಮರು. ಈ ಪ್ರೈಮರ್ ಒಳಗಡೆ ಕೂಡ 2 ತರ ಬರುತ್ತಾ. ಅದೇನಪ್ಪಾ ಅಂತಂದ್ರ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಈ ಪ್ರೈಮರ್ಗೆ ರೇಟ್ ಎಷ್ಟು ಬಿತ್ತು ಎಷ್ಟದ ಅಂತ ಹೇಳ್ತೀನಿ. ಈ ಒಂದು ಪ್ರೈಮರ್ ಬಾಕ್ಸು 20 ಲೀಟರ್ ಪ್ರೈಮರ್ ಬಾಕ್ಸ್ ಅದ. ಈ ಪ್ರೈಮರ್ಗೆ ಎಷ್ಟು ರೂಪಾಯಿ ಬಿತ್ತಪ್ಪ ಅಂತಂದ್ರ 1,300 ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಬಂದಿವ್ರಿ ಇದನ್ನ. ನೀವು ಇದ್ರೊಳಗಡೆ ಯಾವಾಗಾದ್ರೂ ಇದನ್ನ ಪ್ರೈಮರ್ನ ಕೊಂಡ್ಕೊಳಕ್ ಹೋಗಿ ನಿಮ್ಗೆ ಗೊತ್ತಾಗದೆ ನೀವು ಇದ್ರ ಮೇಲೆ ಇರುವಂತ ಒಂದು MRP ನ ನೋಡ್ಬಿಟ್ಟು ಯಾವತ್ತೂ ಪ್ರೈಮರ್ನ ಕೊಂಡ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಇದ್ರ ಮೇಲೆ ನಾನು ನಿಮ್ಗೆ MRP ನ ತೋರಿಸ್ತೀನಿ. ಈ ಬಾಕ್ಸ್ ಮೇಲೆ ಬರ್ದಿರುವಂತ MRP ನ ಕ್ಲಿಯರ್ ಆಗಿ ನೋಡ್ರಿ. ನೋಡ್ರಿ ಇದ್ರ ಮೇಲೆ ಎಷ್ಟು MRP ನ ಬರ್ದಾರಪ್ಪ ಅಂತಂದ್ರ 3,526 ರೂಪಾಯಿ ಇದ್ರ ಮೇಲೆ 28 ರೂಪಾಯಿ ಇದ್ರ ಮೇಲೆ MRP ನ ಬರ್ದಾರ. ಇದೇ ಒಂದು ಬಾಕ್ಸ್ ಅನ್ನ ನಾವು ಕೊಂಡ್ಕೊಂಡ್ ಬರೋದಕ್ಕೆ 1,300 ರೂಪಾಯಿ ಬಿದ್ದದ. ಹಿಂಗಾಗಿ ನೀವು ಪ್ರೈಮರ್ನ ಕೊಂಡ್ಕೊಳಕ್ ಹೋದ್ರೆ MRP ನ ನೋಡಿ ಕೊಂಡ್ಕೋಬೇಡ್ರಿ. ಹೊರತಾಗಿ ಕೆಲವೊಬ್ರು ಕೊಂಡ್ಕೊಂಡಿರೋರನ್ನ ಕನ್ಸಲ್ಟ್ ಮಾಡಿ ಕೊಂಡ್ಕೋರಿ. ಇದ್ರೊಳಗಡೆ 2 ಟೈಪ್ ಬರುತ್ತೆ. ಅದೇನ್ ಟೈಪ್ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಅಂತ ನೋಡ್ರಿ. ಈ ರೀತಿಯ ಪ್ರೈಮರ್ ಒಳಗಡೆ 2 ಟೈಪ್ ಏನಿರುತ್ತಪ್ಪ ಅಂತಂದ್ರೆ ನೀವು ಯಾವುದೇ ಕಂಪ್ನಿ ಪ್ರೈಮರ್ನ ಕೊಂಡ್ಕೊಡ್ರಿ. ಅದರೊಳಗಡೆ ಇರುವಂತ 2 ಟೈಪ್ಸ್ ಏನಪ್ಪಾ ಅಂತಂದ್ರ ಒಂದು ಇಂಟೀರಿಯರ್, ಇನ್ನೊಂದು ಎಕ್ಸ್ಟೀರಿಯರ್. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ನೀವು ಬರೆದಿರೋದನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಪ್ರೈಮರ್ ಅಂತೇಳಿ ಕೆಳಗೆ ಬರ್ದಾರ. CHAMP ಅಂತ ಚಾಂಪ್ ಅಂತ ಬರ್ದು ಅದ್ರ ಕೆಳಗಡೆ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಪ್ರೈಮರ್ ಅಂತ ಬರ್ದಾರ. ಇದರ ಅರ್ಥ ಏನಪ್ಪಾ ಅಂತಂದ್ರ ನೀವು ಯಾವಾಗಾದ್ರೂ ಮನೆಗೆ ಪೇಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಮನೆಯ ಹೊರಗಡೆ ಗೋಡೆಗೆ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ರೀತಿ ಮನೆಯ ಹೊರಗಡೆ ಗೋಡೆಗೆ ಕೂಡ ನೀವು ಪ್ರೈಮರ್ ಪೇಂಟ್ ಅನ್ನ ಹಚ್ತೀರಿ. ಹೊರತುಪಡಿಸಿ ಇನ್ನು ಒಳಗೋಡೆಗಳಿಗೆ ಅಂತಂದ್ರೆ ರೂಮ್ ಒಳಗಡೆ ಇರುವಂತ ಗೋಡೆಗಳಿಗೆ ಪ್ರೈಮರ್ನ ಹಚ್ತೀರಿ. ಬೇಸಿಕಲಿ ನೀವು ಈ ರೀತಿ ಪ್ರೈಮರ್ ಗಳನ್ನ ಕೊಂಡ್ಕೊಳಕ್ ಹೋದಾಗ ಹೊರಗಡೆ ಗೋಡೆಗೆ ಬೇರೆ ಮತ್ತು ಒಳಗಡೆ ಬೇರೆ ಗೋಡೆಗೆ ಬೇರೆ ಪ್ರೈಮರ್ ಸಿಗ್ತದ. ಅದು ಬೇಡಪ್ಪ ಅಂತಂದ್ರೆ
ನೀವು ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಅಂತ ಎರಡೂ ಕೂಡ ಮಿಕ್ಸ್ ಇರುವಂತ ಒಂದು ಪ್ರೈಮರ್ನ ಕೊಂಡ್ಕೊಂಡ್ ಬರ್ಬೋದು. ಅದನ್ನ ಒಳಗಡೆ ಕೂಡ ಮತ್ತು ಹೊರಗಡೆ ಎರಡು ಗೋಡೆಗಳಿಗೆ ಯೂಸ್ ಮಾಡ್ಬೋದು. ಸೊ ಆ ರೀತಿ ಪ್ರೈಮರ್ನೇ ನಾವು ಕೊಂಡ್ಕೊಂಡು ಬಂದಿವಿ. ಇದ್ರ ಮೇಲೆ ಬರೆದಿರೋದು ನೀವು ನೋಡಿದ್ರಿ ಈಗ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಅಂತ ಹೇಳ್ಬಿಟ್ಟು. ಸೊ ಹಂಗೂ ಕೊಂಡ್ಕೋಬಹುದು. ಅದನ್ನ ಹೊರತುಪಡಿಸಿ ನಿಮಗೆ ಬೇಡ ಸಪ್ರೇಟ್ ಆಗಿ ಹಚ್ತೀವಪ್ಪ ಅಂತಂದ್ರೆ ಇಂಟೀರಿಯರ್ ಅಂತ ಒಂದು ಬೇರೆ ಸಿಗುತ್ತಾ ಮತ್ತು ಎಕ್ಸ್ಟೀರಿಯರ್ ಪೇಂಟ್ ಬೇರೆ ಸಿಗುತ್ತಾ, ಆ ರೀತಿ ಬೇರೆ ಬೇರೆನೂ ತರಬಹುದು. ಸೊ ರೇಟ್ ಎವರೇಜ್ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಚಲೋ ಕ್ವಾಲಿಟಿ ತಗೊಂಡಿರಪ್ಪ ಅಂತಂದ್ರೆ 2500 ಬೀಳುತ್ತೆ. ಸೊ ಅದರೊಳಗಡೆ ನೀವು ಕೆಲವೊಂದಿಷ್ಟು ರೇಟನ್ನು ಕಡಿಮೆ ಮಾಡಿಸಿ ಮತ್ತು ಒಂದು ರೀತಿ ಮೀಡಿಯಂ ಆಗಿರುವಂಥ ಒಳಗಡೆ ಹೊರಗಡೆ ಎರಡೂ ಕಡೆ ಹಚ್ಚುವಂಥ ಪೇಂಟ್ ಬೇಕಪ್ಪ ಅಂತಂದ್ರೆ ಸೊ ನಾವು ತಂದಿರೋ ಥರ 1300 1500ವರೆಗೂ ಸಿಗುತ್ತಾ. ಸೊ ನೀವು ಯಾವಾಗಾದ್ರೂ ನಿಮಗೆ ಪರಿಚಯ ಇಲ್ಲದೇ ಇರುವಂಥ ಒಂದು ಅಂಗಡಿಗೆ ಹೋಗಿ ಕೇಳಿದ್ರೆ ಸೊ ಇದೇ 1300 ರೂಪಾಯಿ ರೇಟ್ ಇರುವಂಥ ಒಂದು ಸೂರ್ಯ ಪೇಂಟ್ಗೆ 1500ವರೆಗೂ ರೇಟನ್ನು ಹೇಳ್ತಾರೆ. ಸೊ ಅವ್ರು ನಿಮಗೇನಾದರೂ ಪರಿಚಯದವರಾಗಿದ್ರೆ ಸೊ ಅದರಲ್ಲಿ ನೀವು ಸ್ವಲ್ಪ ದುಡ್ಡನ್ನು ಕಡಿಮೆ ಮಾಡಿಸಿ ನಮ್ಮ ರೀತಿ 1300 ರೂಪಾಯಿಗೆ ಅದು ತಗೊಂಡು ಬರ್ಬೋದು. ಇದನ್ನ ಹೊರತುಪಡಿಸಿ ಇದಕ್ಕಿಂತಲೂ ಕೂಡ ಕಡಿಮೆ ರೇಟನ್ನು ಕೂಡ ನೀವು ಮಾಡಿಸಿ ತಗೊಂಡ್ಬರ್ಬೋದು ಅವ್ರು ನಿಮಗೆ ಗೊತ್ತಿದ್ರ. ಸೊ ರೇಟು ಒಂದು ಎವರೇಜ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಈ ಪೇಂಟನ್ನು ತಗೊಂಡ್ರೆ ನೀವು ಪೇಂಟ್ ಹಚ್ಚೋದ್ರ ಸಲುವಾಗಿ ರೋಲರ್ಗಳನ್ನು ತಗೋತೀರಿ. ಏನಪ್ಪಾ ಅಂತಂದ್ರೆ ಸೊ ಈ ರೀತಿ ಗಾಲಿಗಳಿರ್ತಾವ, ಗೋಡೆಗೆ ಇಳಿದ್ರ ಮುಖಾಂತರ ಪೇಂಟನ್ನು ಹಚ್ತೀರಿ. ಸೊ ಆ ರೀತಿ ರೋಲರ್ಗಳನ್ನು ಕೊಂಡ್ಕೊಂಡು ಬಂದಿವಿ. ಸದ್ಯ ನಾನು ಇಲ್ಲಿ ಇಟ್ಕೊಂಡಿಲ್ಲ. ಸೊ ಆ ರೋಲರ್ಗಳಿಗೆ ಎಷ್ಟು ರೇಟ್ ಬೀಳುತ್ತಪ್ಪ ಅಂತಂದ್ರೆ ಕೆಲವೊಂದು ಕಡೆ 200ವರೆಗೂ ಕೂಡ ರೇಟ್ ಬೀಳುತ್ತೆ, 200 ರೂಪಾಯಿವರೆಗೂ. ಇನ್ನ ಕೆಲವೊಂದು ಕಡೆ ನಿಮಗೆ ಅಷ್ಟೇ ಒಂದು ಮೀಡಿಯಂ ಕ್ವಾಲಿಟಿ ಒಳಗಡೆ ತಗೋಬೇಕು ಅಂತಂದ್ರೆ ನಿಮಗೆ ಬಹಳಷ್ಟು ಗೊತ್ತಿದ್ದವರಾಗಿದ್ರೆ 100-120 ರೂಪಾಯಿ ಒಳಗಡೆ ಕೂಡ ಒಂದು ರೋಲರ್ ನಿಮಗೆ ಸಿಗತ್ತೆ. ಸೊ ಈ ಒಂದು ಅಂದಾಜ್ ಮೇಲೆ ರೋಲರ್ಗಳನ್ನ ತಗೋರಿ. 200ಗಿಂತ ಹೆಚ್ಚಿನ ರೇಟಿನ ರೋಲರ್ಗಳನ್ನ ತಗೊಳಕ್ ಹೋಗ್ಬೇಡ್ರಿ. ಸೊ ಇದ್ರೊಳಗಡೆ ಎವರೇಜ್ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 200 ರೂಪಾಯಿ ರೋಲರ್ಗಳನ್ನ ತಗೊಂಡು ಹಚ್ಚ್ರಿ. ಇನ್ನ ಕೊನೆಯದಾಗಿ ನಾನು ಈ ವಿಡಿಯೋದೊಳಗಡೆ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿರುವಂತಹ ಪ್ರೈಮರ್ನ ನೀವು ಮನೆಗೆ ಹಚ್ತಿರ್ಬೇಕಾದ್ರೆ ಇದಕ್ಕೆ ನೀವು ಎಷ್ಟು ಅಮೌಂಟ್ ಆಫ್ ವಾಟರ್ ಅಂತಂದ್ರೆ ಎಷ್ಟು ನೀರನ್ನ ಮಿಕ್ಸ್ ಮಾಡಿ ಹಚ್ಬೇಕು ಅನ್ನೋದು ಇದು ಎಲ್ಲರಿಗೂ ಇರುವಂತ ಸಮಸ್ಯೆ. ಸೊ ಹಿಂಗಾಗಿ ನಾನು ಇವಾಗ ನಿಮಗೆ ಹೇಳ್ತೀನಿ ಎಷ್ಟು ನೀರನ್ನ ಮಿಕ್ಸ್ ಮಾಡ್ಬೇಕಂತ. ಸೊ ಬರ್ರಿ, ಈ ರೀತಿಯ ಒಂದು ಪ್ರೈಮರ್ಗೆ ಅಂತಂದ್ರೆ ವಾಟರ್ನ ಎಷ್ಟು ಅಂತಂದ್ರೆ ಎಷ್ಟು ನೀರನ್ನ ಆ್ಯಡ್ ಮಾಡಬೇಕು, ಎಷ್ಟು ನೀರನ್ನ ಸೇರಿಸಿ ಪ್ರೈಮರ್ನ ಹಚ್ಚಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದನ್ನು ತೋರಿಸ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಒಂದು ಪೇಂಟ್ ಬಾಕ್ಸ್ ನ ಒಂದು ಕಂಪನಿ ಏನಿರುತ್ತೋ ಅವರು ಒಂದು ರೆಕಮೆಂಡೇಶನ್ ಅನ್ನ ಮಾಡಿರ್ತಾರ ಎಷ್ಟು ನೀರನ್ನ ಮಿಕ್ಸ್ ಮಾಡಬೇಕು ಅಂತ ಹೇಳಿ. ಸೊ ಅವ್ರ ರೆಕಮೆಂಡೇಶನ್ ಎಷ್ಟದ ಅಂತ ನಿಮ್ಗೆ ಮುಂಚೆ ತೋರಿಸ್ತೀನಿ. ಅದಾದ್ಮೇಲೆ ಎವರೇಜ್ ಆಗಿ ನಾವು ಎಷ್ಟು ಹೆಚ್ಚು ಕಡಿಮೆ ನೀರನ್ನ ಮಿಕ್ಸ್ ಮಾಡ್ಕೋಬಹುದು ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಅಂತ ಹೇಳ್ತೀನಿ. ಮುಂಚೆ ನಿಮಗೆ ಅವರು ಈ ಒಂದು ಬಾಕ್ಸ್ ಮೇಲೆ ಎಷ್ಟು ನೀರನ್ನ ಮಿಕ್ಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ರೆಕಮೆಂಡೇಶನ್ ಕೊಟ್ಟಾರ ಅನ್ನೋದನ್ನ ತೋರಿಸ್ತೀನಿ ಅಂತ ನೋಡ್ರಿ. ಸೊ ನೋಡಿಲ್ರಿ ಅವ್ರು ಬರ್ದಾರ ಡೈರೆಕ್ಷನ್ ಟು ಯೂಸ್ ಅಂತ ಹೇಳ್ಬಿಟ್ಟು ಫಾರ್ ಇಂಟೀರಿಯರ್ ಅಂಡ್ ಫಾರ್ ಎಕ್ಸ್ಟೀರಿಯರ್. ಅದರ ಅರ್ಥ ನಾನು ನಿಮಗೆ ಮುಂಚೆನೆ ಹೇಳಿದ್ನಿ ಒಳಗೋಡೆಗಳಿಗೆ ಮತ್ತು ಹೊರಗೋಡೆಗಳಿಗೆ ಅಂತ ಅರ್ಥ. ಫಾರ್ ಇಂಟೀರಿಯರ್ ಒಳಗಡೆ ನೀವು ಓದ್ಬೋದು ಸ್ಮೂತ್ ಆನ್ ದ ಸರ್ಫೇಸ್ ಬೈ ಫಿಲ್ಲಿಂಗ್ ಡೆನ್ಸ್ ವಿತ್ ದಿಸ್ ಕೋಟ್ ಆಫ್ ವಾಲ್ ಪುಟ್ಟಿ, ಸ್ಯಾಂಡ್ ದ ಸರ್ಫೇಸ್ ವಿತ್ ಸ್ಯಾಂಡ್ ಪೇಪರ್ 180 and ವೈಪ್ ಕ್ಲೀನ್ and apply 1 coat of charm primer by mixing 1 liter of charm primer to maximum of 500 ml of water. ಇದರರ್ಥ ಏನಪ್ಪಾ ಅಂತಂದ್ರೆ ಸೊ ನೀವು 1 ಲೀಟರ್ ಈ ಪ್ರೈಮರ್ನ ಹಚ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನೀವು ಭಾಳ ಅಂತಂದ್ರೆ ಮ್ಯಾಕ್ಸಿಮಮ್ ಅತಿ ಹೆಚ್ಚಂತಂದ್ರೆ ಅರ್ಧ ಲೀಟರ್ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೋಬಹುದು. ಅಂತಂದ್ರೆ ಪೂರ್ತಿಯಾಗಿ ಈ ಒಂದು ಬಾಕ್ಸ್ಗೆ ಎಷ್ಟು ನೀರನ್ನ ಮಿಕ್ಸ್ ಮಾಡಬಹುದಪ್ಪ ಅಂತಂದ್ರೆ ಟೋಟಲ್ ಆಗಿ ಇದು 20 ಲೀಟರ್ ಒಂದು ಬಾಕ್ಸ್. ಸೊ ಇದಕ್ಕೆ ನೀವು ಭಾಳಪ್ಪ ಅಂತಂದ್ರೆ 10 ಲೀಟರ್ ನೀರನ್ನ ಮಿಕ್ಸ್ ಮಾಡ್ಕೋಬಹುದು. ಅಂತಂದ್ರೆ ಸಂಪೂರ್ಣ ಇದು 20 ಲೀಟರ್ ಇದ್ರೆ 10 ಲೀಟರ್, 30 ಲೀಟರ್ ಇದ್ರೆ 15 ಲೀಟರ್, ಈ ರೀತಿ ಅರ್ಧದಷ್ಟು ನೀರನ್ನ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಸೊ ಇನ್ನ ಫಾರ್ ಎಕ್ಸ್ಟೀರಿಯರ್ ಅಂತ ಹೇಳಿದಾರೆ. ಸೊ ಎಕ್ಸ್ಟೀರಿಯರ್ಗೂ ಕೂಡ ಅಷ್ಟೇ ಹೇಳ್ಯಾರ ಅವರು. ಏನು ಎಷ್ಟಪ್ಪ ಅಂತಂದ್ರೆ 500 ml of water by mixing 1 liter of charm primer ಅಂತಂದ್ರೆ ಎಕ್ಸ್ಟೀರಿಯರ್ ಹಚ್ಚುವಾಗೂ ಆಯ್ತು, ಇಂಟೀರಿಯರ್ ಹಚ್ಚುವಾಗೂ ಆಯ್ತು 1 ಲೀಟರ್ ಪ್ರೈಮರ್ಗೆ ಅರ್ಧ ಲೀಟರ್ ಅಷ್ಟು ನೀರನ್ನ ನೀವು ಸೇರಿಸಬಹುದು ಅಂತಂದ್ರೆ ಅರ್ಧದಷ್ಟು. ಸೊ ಇದಕ್ಕಿಂತ ತಿಳಿಬೇಕಪ್ಪ ಅಂತಂದ್ರೆ ಸೊ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇಟ್ಕೋಬಹುದು. ಅಂತಂದ್ರೆ 20 ಲೀಟರ್ ಪ್ರೈಮರ್ಗೆ ನೀವು ಹೆಚ್ಚು ಕಡಿಮೆ ಅಂತಂದ್ರೆ ಒಂದು 12 ಲೀಟರ್ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬಹುದು. ಅದಕ್ಕಿಂತ ಹೆಚ್ಚು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕಂಪ್ನಿ ರೆಕಮೆಂಡೇಶನ್ ಎಷ್ಟು ಇರುತ್ತೋ ಅದನ್ನೇ ಜಾಸ್ತಿ ಯೂಸ್ ಮಾಡ್ರಿ, ಅಷ್ಟೇ ನೀರನ್ನ ಮಿಕ್ಸ್ ಮಾಡ್ರಿ ಅಂತ ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ನಾನು ಈ ಒಂದು ಪ್ರೈಮರ್ ಕುರಿತಾಗಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳಿಕೊಟ್ಟಿದ್ದಾಯ್ತು. ಸೊ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಯೂಸ್ ಆಗಿದ್ರೆ, ಈ ಮಾಹಿತಿಯಿಂದ ನಿಮ್ಗೆ ಏನಾದರೂ ಅನುಕೂಲ ಅಂತ ಆಗಿದ್ರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸೊ ಇದೇ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ನಿಮಗಿರುವಂತಹ ಡೌಟ್ಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಇದಿಷ್ಟನ್ನ ಹೊರತುಪಡಿಸಿ ನಾನು ಇನ್ನೂ ಸಾಕಷ್ಟು ಬೇರೆ ಬೇರೆ ಟೈಪ್ಸ್ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ. ಸೊ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಸೊ ಇದರ ಕುರಿತಾಗಿ ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಮನೆಗೆ ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕೋಟಿಂಗ್ ಆಗಿರ್ಬೋದು, ಈ ರೀತಿ ಮತ್ತೇನಾದರೂ ಡೌಟ್ಗಳಿದ್ರು ಕೂಡ ನಾನು ಮನೆ ಕಟ್ಟಿಸಿ ನಮಗೆ ಅನುಭವ ಇರುವಂತ ಒಂದು ಅನುಭವನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ಯಾವ ರೀತಿ ಮಟೀರಿಯಲ್ನ ಯೂಸ್ ಮಾಡಿದ್ರೆ ಒಳ್ಳೇದು, ನಾವು ಯಾವ ರೀತಿ ಮಟೀರಿಯಲ್ನ ಯೂಸ್ ಮಾಡಿದೀವಿ, ಅದರಲ್ಲಿ ನಮಗಾಗಿರುವಂತ ಅನುಭವ ಏನು, ಇದನ್ನೆಲ್ಲವೂ ಕೂಡ ನಿಮಗೆ ಶೇರ್ ಮಾಡ್ಕೊಂತೀವಿ. ಸೊ ಇದರಿಂದ ನಿಮಗೆ ಏನು ಲಾಭ ಆಗ್ಬೋದಪ್ಪ ಅಂತಂದ್ರೆ, ಯಾರೋ ಒಬ್ರು ಹೊಸಬರು ಒಂದು ಮನೆ ಕಟ್ತಿದ್ದಾರಪ್ಪ ಅಂತಂದ್ರೆ ಮುಂಚೆ ಯಾವಾಗ್ಲೂ ಮನೆ ಕಟ್ಟಿಸಿರೋದಿಲ್ಲ. ಸೊ ಹಿಂಗಾಗಿ ಕೆಲವೊಂದಿಷ್ಟು ಲಾಸ್ಗಳನ್ನ ಅನುಭವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಅನುಭವ ಇಲ್ಲದೆ ಇರೋ ಕಾರಣದಿಂದ. ಸೊ ಹಿಂಗಾಗಿ ಯಾರಾದ್ರೂ ಮನೆ ಕಟ್ಟಿರೋರನ್ನ ಕೆಲವೊಂದಿಷ್ಟು ಮಾಹಿತಿನ ತಿಳ್ಕೊಂಡ್ರೆ ಅವರಿಂದ ಆಗಿರುವಂತ ಅನುಭವಗಳಿಂದ ಸೊ ನಾವು ನಮಗಾಗುವಂತ ಕೆಲವೊಂದಿಷ್ಟು ನಷ್ಟಗಳನ್ನ ನಾವು ತಡಿಬಹುದು. ಸೊ ಹಿಂಗಾಗಿ ನಿಮಗೇನಾದ್ರೂ ಡೌಟ್ಗಳಿದ್ರೆ ಸೊ ನನ್ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ರಿ. ಮನೆ ಕುರಿತಾಗಿ ಏನಾದ್ರು ಡೌಟ್ಸ್ಗಳಿದ್ರೆ ಸೊ ನಮಗಿರುವಂತ ಒಂದು ಅನುಭವನ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀವಿ. ಸೊ ನನ್ನ ಉದ್ದೇಶ ಇಷ್ಟೇ ಅಲ್ಟಿಮೇಟ್ಲಿ. ಸೊ ಈ ರೀತಿ ಮನೆ ಕಟ್ಟುವಾಗ ನಿಮಗೂ ಕೂಡ ಯಾವುದೇ ರೀತಿ ಲಾಸ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಿಂದ ನಿಮಗೇನಾದ್ರೂ ಅನುಕೂಲ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.